ಮಾಡಿದ್ರಿ? ಎಸ್ ಸರ್, ಆರಾಮಾಗಿದ್ದಾರೆ ಸಾಹೇಬ್ರು. ಈಗ ತಾನೇ ತಿಂಡಿ ಮಾಡಿ ಬಂದರು. ಆರೋಗ್ಯ ವಿಚಾರಿಸಿ ಅವ್ರ ಆಶೀರ್ವಾದ ತಗೊಂಡು ಬಂದೆ ಸರ್. ಆರಾಮಾಗಿದ್ದಾರೆ. ಹಾಂ, ಆರಾಮಾಗಿ ಮಾತಾಡಿದ್ರು. ಒಂದು 5 ನಿಮಿಷ ಮಾತಾಡಿದ್ರು. ಆರಾಮಾಗಿದ್ದಾರೆ ಸರ್ ಸಾಹೇಬರು. ಆರೋಗ್ಯ ಸ್ಟೇಬಲ್ ಆಗಿದೆ, ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಮಾತಾಡಿದ್ರು. ನಾನು ಒಂದು ಜ್ಯೋತಿಷ್ ಶಾಲೆಗೆ ಹೋಗಿದ್ದೆ ಸರ್. ಆ ಜ್ಯೋತಿಷ್ ಶಾಲೆ ತುಂಬ ಫೇಮಸ್ಸು. ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ. ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು, ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು, ಸುನೀಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದ್ರು. ಎರಡನೇದು ಮತ್ತೆ ಕೇಳಿದೆ, ಇನ್ನೇನಾದರೂ BJP ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ. ಪದ್ಮನಾಭ ನಗರದಲ್ಲಿರೋ ಜ್ಯೋತಿಷ್ ಶಾಲೆಯ ಬರೀ ಸುಳ್ಳು ಹೇಳ್ತಾ ಇದೆ. ಪದ್ಮನಾಭ ನಗರದಲ್ಲಿ ಒಂದು ಜ್ಯೋತಿಷ್ ಶಾಲೆ ಇದೆ, ಆರ್ ಅಶೋಕ್ ಜ್ಯೋತಿಷ್ ಶಾಲೆ ಅಂತ. ಅದು ಬರೀ ಸುಳ್ಳು ಹೇಳುತ್ತೆ. ಅದಕ್ಕೆ ನಿಜ ಜ್ಯೋತಿಷ್ಯ ಹೇಳೋ ಕಡೆ ಹೋಗಿದ್ದೆ. ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ BJPಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ಸುನೀಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ ಅಂತ. ಯತ್ನಾಳ್ ಅವ್ರು ಬೇರೆ, ಮತ್ತು ಯತ್ನಾಳ್ ಅವ್ರ ಬಗ್ಗೆನೂ ಕೇಳಿದೆ, ಅವ್ರ ಭವಿಷ್ಯ ಏನಾಗ್ಬೋದು ಅಂತ. ಸೊ ಯತ್ನಾಳ್ ಅವರು, CT ರವಿಯವರು, ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು, ಇವ್ರು 3 ಜನ ನೀವು ಸೈಡ್ಲೈನ್ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಬರ್ತೀನಿ ಅಂತ ಯತ್ನಾಳ್ ಅವರೇನೋ ಕಂಡೀಷನ್ ಹಾಕಿದ್ದಾರಂತೆ. ಇದು ಜಾತಕ ಸರ್, ಅವ್ರು ಹೇಳಿದ್ದಾರೆ ಅಂತಲ್ಲ. ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆನೂ ಕೇಳಿದೆ, ಅವ್ರ ಭವಿಷ್ಯ ಏನಾಗಬೇಕು ಅಂತ. ಇವ್ರಿಗೆಲ್ಲ ಚೆಕ್ಮೇಟ್ ಇಟ್ಟು BJPಯಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅಂಡರ್ ಕರೆಂಟಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಮತ್ತು ಇದು ಜಾತಕ ಸರ್, ಭವಿಷ್ಯ ಇದು. ಇವರೆಲ್ಲ ಒಂದು ಕಡೆ ಕಿತ್ತಾಡ್ತಿದ್ರೆ BL ಸಂತೋಷ್ ಅವರು ಸೈಲೆಂಟಾಗಿ ಡೆಲ್ಲಿಯಿಂದ ವರ್ಕ್ ಮಾಡ್ತಿದ್ದಾರಂತೆ, ಅದೊಂದು ಜಾತಕ. ಸೊ ಇಷ್ಟೆಲ್ಲ ಜಾತಕಗಳನ್ನ ತಿಳ್ಕೊಳ್ಳೋದು ಬಿಟ್ಟು ಆರ್ ಅಶೋಕಣ್ಣ ಪಾಪ ನಮ್ಮ ಪಾರ್ಟಿ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅಶೋಕಣ್ಣ ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ಹೈಕಮಾಂಡ್ ಇದ್ದಾರೆ, ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಮಾತಾಡ್ಕೊತಾರೆ. ಅಣ್ಣ ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ, BJPಯಲ್ಲಿ ಅಕ್ಟೋಬರ್ ಕ್ರಾಂತಿ ನಡೆಯಲಿದೆ. ಆರ್ ಅಶೋಕ್ ಅವ್ರ ಚೇರಿಗೆ ಕಂಟಕವಿದೆ. ಆರ್ ಅಶೋಕ್ ಅವ್ರ ಚೇರಿನ ಮೇಲೆ ಸುನೀಲ್ ಕುಮಾರ್ ಅವರು ಕಣ್ಣು ಹಾಕಿದ್ದಾರೆ. ನೋಡಿ, ನೆನೆ ಸುನೀಲ್ ಅಣ್ಣ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರು ಪಾಪ ಸುನೀಲ್ ಅಣ್ಣ ಕಾಯ್ತಾ ಇದ್ದಾರೆ, ಯಾವಾಗ ಬಿಟ್ಕೊಡ್ತಾರೋ ಆರ್ ಅಶೋಕ್ ಅವರು ಅಂತ. ಆರ್ ಅಶೋಕ್ ಅಣ್ಣನೂ ಬೇಜಾರಾಗಿಬಿಟ್ಟಿದ್ದಾರೆ. ಸೊ BJP ಒಡೆದ ಮನೆ, BJP 100 ಮನೆ ಆಗಿದೆ. ಆ ಒಡೆದ ಮನೆಯಲ್ಲಿ ಏನೇನಾಗುತ್ತೋ ತಿಳ್ಕೊಬೇಕಷ್ಟೆ. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಅಂದರೆ ಈಗ ಆಗ್ತಿರೋ ಒಂದು ಸಮೀಕ್ಷೆ ಏನಿದೆ, ಇದು ಮತಾಂತರಕ್ಕೆ ಪ್ರೇರಣೆ ಆಗುತ್ತೆ, ಉತ್ಸಾಹ ಆಗುತ್ತೆ ಅಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಏನು ಗಣತಿ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ವರ್ಗ. ಈಗ ನಾನೊಂದು OBC ಹುಡುಗ ಸರ್, ನನಗೆ ಆಸೆ ಇರಲ್ವಾ ನನ್ನ OBC ಸಮುದಾಯದ ಎಜುಕೇಷನ್ ಸ್ಟೇಟಸ್ ಏನು, ಸೋಷಿಯಲ್ ಸ್ಟೇಟಸ್ ಏನು, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಒಂದು ಸ್ಟೇಟಸ್ ತಿಳ್ಕೊಳ್ಳೋದು ತಪ್ಪ? ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ದೈವ ಬಲ ದೈವ ಇಚ್ಛೆಯಿಂದ ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೆ. ಸೊ ಅವರು ಬಾರ್ನ್ ರಿಚ್ಚು, ಅವರು ಆಗರ್ಭ ಶ್ರೀಮಂತರಿದ್ದಾರೆ, ಚೆನ್ನಾಗಿ ಬೆಳೆದಿದ್ದಾರೆ, ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ. ಬಟ್ ನಮ್ಮಂಥ OBC ಮಕ್ಕಳು ನಾವು ಹಂಗೆ ಬೆಳೆದಿಲ್ವೇ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಥರ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ವೇ? ಅವ್ರ ತಂದೆ ತಾಯಿ ಎಷ್ಟು ನೋಡ್ಕೊಂಡು ಚೆನ್ನಾಗಿ ಆರ್ಥಿಕ ಸ್ಥಿತಿವಂತರು ಎಲ್ಲರೂ ಅಲ್ವೇ? ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡೋ ರಾಜಕಾರಣಿ ಅಂದ್ಕೊಂಡಿದ್ದೆ ಸರ್. ಈಗ ಒಂದು ಸೆನ್ಸಸ್ ಆದರೆ ತಮಗೇನು ಸಮಸ್ಯೆ ಅಂದರೆ, ತಾವೇನೋ ಮೇಲ್ವರ್ಗದಲ್ಲಿ ಹುಟ್ಟಿದ್ದೀರಾ ಸರ್, ಓಕೆ, ತಾವು ಬ್ಲೆಸ್ಡ್. ನಾವೆಲ್ಲ ಸಾಮಾನ್ಯ ಕುಟುಂಬದ ಹುಡುಗರು ಸರ್, OBC ಸಮುದಾಯದ ಹುಡುಗರು, ನಾವೆಲ್ಲ ಚಿಕ್ಕ ಚಿಕ್ಕ ಸಮುದಾಯದ ಹುಡುಗರು. ನನ್ನ ಸಮುದಾಯದ ಸ್ಟೇಟಸ್ ನಮಗೆ ಗೊತ್ತಾಗಬೇಕು. ನನ್ನ ಸಮುದಾಯದಲ್ಲಿ ಸಾವಿರಾರು ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಈವನ್ ಮುಖ್ಯವಾಹಿನಿಗೆ ಬರೋಕ್ಕೆ ಫೇಲ್ ಆಗ್ತಿದ್ದಾರೆ. ಅದನ್ನು ತಿಳ್ಕೊಬೇಕು ಅಂದರೆ ಅದು ಇನ್ನು ತೇಜಸ್ವಿ ಸೂರ್ಯ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ರಾಜ್ಯ ಸರ್ಕಾರ ಮಾಡ್ತಿರೋ ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತಾರೆ. ಯಾಕೆ ನಿಮ್ಮ ನಂಬರ್ ಕಡಿಮೆ ಬರುತ್ತೆ ಅಂತ ಆತಂಕನ ತೇಜಸ್ವಿ ಸೂರ್ಯ ಅವರೇ? ಕೆಲವ್ರು ಏನು ಮಾಡಿದ್ರು ಅಂದರೆ ಸರ್, ಅವ್ರ ನಂಬರ್ಸ್ನ ಅಷ್ಟು ಇಷ್ಟು ಅಂತ ಪ್ರೆಸೆಂಟ್ ಮಾಡಿದರು. ಈಗ ಕೆಲವರಿಗೆ ಭಯ ಬಂದಿದೆ, ಆ ನಂಬರ್ಸ್ ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ. ದಯವಿಟ್ಟು ನಾನೊಂದು OBC ಹುಡುಗನಾಗಿ ವಿನಂತಿಸ್ತೀನಿ, ದಯವಿಟ್ಟು ಇದಕ್ಕೆ ಸಹಕರಿಸಿ. ಜ್ಯೋತಿಷ್ಯ ಕೇಳಿದ್ದೀನಿ ಅಂದರೆ BJP ಅವ್ರದ್ದು ಎಲ್ಲರದ್ದು ಜ್ಯೋತಿಷ್ಯ ಕೇಳಿದ್ರಿ, DK ಶಿವಕುಮಾರ್ ಅವ್ರ ಜ್ಯೋತಿಷ್ಯ ಕೇಳಿದ್ರೆ ಯಾವಾಗ CM ಆಗ್ತಾರೆ ಅಂತೇಳಿ. ನಾನು ನವೆಂಬರ್ ಕ್ರಾಂತಿ ಅಂತ ಕೂಡ ನನಗೆ ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು ನನಗಿಬ್ಬರು 2 ಕಂಡಿದ್ದಂಗೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಸೊ ನಾನು ಅದಕ್ಕೆ ಹೇಳೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಹೈಕಮಾಂಡು
ತೀರ್ಮಾನ ತಗೊಳುತ್ತೆ. ಸೊ ನಾನು ಹೋದಾಗ BJP ಅವ್ರ ಭವಿಷ್ಯ ಮಾತ್ರ ಕೇಳ್ಕೊಂಬಂದೆ. ಡಿ ಕೆ ಶಿವಕುಮಾರ್ ಅವ್ರ ಭವಿಷ್ಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಅದ್ರ ಬಗ್ಗೆ ನಾನೇನು ಮಾತಾಡ್ಲಾರೆ. ನನಗೆ CM DCM ಇಬ್ಬರು 2 ಕಣ್ಣಿದ್ದಂಗೆ, ನಾನು ಯಾರನ್ನೂ ಬಿಟ್ಕೊಡ್ಲಾರೆ. ಮೂರನೇ ಕಣ್ಣು ಏನಿಲ್ವಾ ಸರ್? 2 ಕಣ್ಣು ಬಿಟ್ಟು ಅದು ಹೈಕಮಾಂಡ್ ಇದೆ ಸರ್. ನನ್ನ ವೈಯಕ್ತಿಕ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಖರ್ಗೆ ಸಾಹೇಬರು, ಹೈಕಮಾಂಡು, ನನಗೂ 4 ಕಣ್ಣುಗಳು ಭಾಳ ಮುಖ್ಯ ಸರ್. ನಿಮ್ಮ ಸ್ನೇಹಿತರು ಸುಧಾಕರ್ ಅವರು ಸಹ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಕೆಲವು ಫ್ಲೆಕ್ಸ್ಗಳನ್ನು ಇದನ್ನು ಹಾಕಿದ್ರು. ಇಲ್ಲ ಪಾಪ, ಅದು ಏನು ಮಾಡಿದ್ದಾರೆ ಅಂದರೆ, ಅವರು ಮೊದಲು ಅನುದಾನ ಇಲ್ಲ ಅಂದರು. ಈಗ ಅನುದಾನ ತಂದರೆ ನಾವು ಸ್ವಲ್ಪ ಅಲ್ಲಿ ಬೋರ್ಡ್ ಥರ ಹಾಕಿ ಸ್ವಲ್ಪ ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಸ್ವಲ್ಪ ಫೋಟೋನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇವ್ರು ಏನು ಸ್ಟ್ಯಾಚ್ಯೂಗಳು ನಿಲ್ಲಿಸ್ಬಿಡ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅದು ಸ್ಟ್ಯಾಚ್ಯೂ ಅಲ್ಲ ಸರ್, ಇಟ್ಸ್ ಅ ವೇ. ನೀವು ಸುಮ್ಮನೆ ಯಾವುದೋ ಟ್ರೆಡಿಷ್ನಲ್ ವೇಲ್ ಬೋರ್ಡ್ ಹಾಕ್ತಿದ್ರು, ನಾವು 2ನೇದು ಸ್ವಲ್ಪ ಚೆನ್ನಾಗಿ ಬೋರ್ಡ್ ಹಾಕ್ತಿದ್ದೀವಿ. ಕಾಮಗಾರಿ ನೀಟಾಗಿ ಹಾಕಿದ್ದೀವಿ, ಸ್ವಲ್ಪ ಚೆನ್ನಾಗಿ ಫೋಟೋ ಗೀಟೋ ಬೋರ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ದೀವಿ. ಅವ್ರು ನೋಡಿದ್ರೆ ಇವ್ರೇನು ಸತ್ತೋಗೋಗಿ ಹಾಕ್ಸ್ಕೊಳ್ಳೋ ಬೋರ್ಡು ಬದುಕಿದ್ದಾಗೆ ಹಾಕ್ಸ್ಕೊತಾ ಇದ್ದಾರೆ ಅಂತ. ಅಂದರೆ ನೀವೆಲ್ಲ ಸತ್ತ ಮೇಲೆ ಸಾಧಿಸೋದನ್ನು ನಾವು ಬದುಕಿದ್ದಾಗೆ ಸಾಧಿಸಿದ್ದೀವಿ ಅಂತ. ಅದು ಅವ್ರಿಗೆ ಕೊಡ್ತಾ ಇರೋ ಮಾಹಿತಿ ಸರ್. ಬೇರೆ ಅಷ್ಟೇ ಸರ್. ಅದೇ ಅಶೋಕಣ್ಣನ ಜ್ಯೋತಿಷ್ಯ ಜಾತಕ ನೋಡ್ಕೊಂಡು ಬಂದಿದ್ದೀನಿ, ಪ್ರಸಾದನೂ ತಂದಿದ್ದೀನಿ. ಅಶೋಕಣ್ಣವ್ರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ, ಅಣ್ಣ ಅಕ್ಟೋಬರಲ್ಲಿ ನಿಮ್ಮ ಚೇರ್ಗೆ ಕ್ರಾಂತಿ ಇದೆ, ದಯವಿಟ್ಟು ಸುನೀಲ್ ಅಣ್ಣವ್ರಿಗೂ ಪ್ರಸಾದ ಆದರೆ ಸುನೀಲ್ ಅಣ್ಣನಿಗೆ ವಿಶ್ ಮಾಡಿ ಪ್ರಸಾದ ಕೊಟ್ಟು ಅಶೋಕಣ್ಣನಿಗೆ ಸೆಂಡ್ ಆಫ್ ಕೊಡೋಣ ಅಂತ.